ತ್ರಾಸವಾಡಿ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲೊಂದು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾರಂತಂಥೇಳಿ ಅದರ ಹೆಸರಿಲ್ಲ, ಯಾರಿದ್ದಾರೆ ಅಂತಂತೇಳಿ ಒಂದು ಇನ್ಫಾರ್ಮೇಷನ್ ಇಲ್ಲ, ಒಂದು ಲೆಟರ್ ಇಲ್ಲ. 6 ತಿಂಗಳು ಹಿಡಿದು ಅಲ್ಲಿಂದ ರೆಸಿಡೆನ್ಸ್ ಎಲ್ಲ ಹಿರಿಯವರು ಹೋಗಿ ಬಂದು ಕಾರ್ಪೊರೇಷನ್ಗೆ 6 ತಿಂಗಳು ಹಿಡಿದು ಮನವಿ ಕೊಡ್ತಾ ಇದ್ದಾರೆ. ಸರ್, ಇದು ಒಂದು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಇದೆ, ಯಾರು ಮಾಡ್ತಾ ಇದ್ದಾರೆ ಅಂತಂತೇಳಿ ಎನ್ಕ್ರೋಚ್ಮೆಂಟ್ ಆಫ್ ರೋಡ್ ಮಾಡಿದ್ದಾರೆ, ಅದಕ್ಕೆ ತನಿಖೆ ಮಾಡಿ ಅಂತಂತೇಳಿ 6 ತಿಂಗಳು ಹಿಡಿದು ಒಂದು 10 ಲೆಟರ್ ಕೊಟ್ಟಿದ್ದಾರೆ. ಮತ್ತು ಕಾರ್ಪೊರೇಷನ್ ಆಫೀಸರ್ ಅದಕ್ಕೆ ಯಾರೂ ಸಪೋರ್ಟ್ ಮಾಡಿಲ್ಲ. ಅವರೆಲ್ಲ ಕಲ್ತು ಉಲ್ಟಾ ಅವರಿಗೆ ಸಪೋರ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಅವ್ರಿಗೆ ಭದ್ರ ಮಾಡಿದವರೇ ಕಾರ್ಪೊರೇಷನ್ದವರು. ಇವತ್ತಿನ ದಿವಸ ನಾವು ಎಲ್ಲರೂ ಹಿಂದೂ ಕಾರ್ಯಕರ್ತರು, ರಾಮ್ ಸೇನಾ ಕಾರ್ಯಕರ್ತರು, ಸಂಘದವರು ಎಲ್ಲರೂ ಕಲ್ತು ಇವತ್ತು ಪ್ರತಿಭಟನೆ ಮಾಡಿ ಹೊಸ ಕಮಿಷನರ್ ಬಂದಿದ್ದಾರೆ, ಅವ್ರು ನೋಟಿಸಿಗೆ ತಂದೆವು. ಅವ್ರು ನೋಟಿಸ್ ತಂದಾಗ ಅವರು ಇನ್ಕ್ವೈರಿ ಮಾಡಿದಾಗ ಎಲ್ಲ ಒಂದೂ ಇನ್ಫಾರ್ಮೇಷನ್ ಆ ಕನ್ಸ್ಟ್ರಕ್ಷನ್ ಬಾರೆ ಏನೂ ಸಿಗಲಿಲ್ಲ. ಸೊ ನಾವು ತಕ್ಷಣ ಡಿಮಾಂಡ್ ಮಾಡಿದೆವು ಅವರಿಗೆ, ಅಲ್ಲಿನ ಯಾರು ಆಫೀಸರ್ ಇದ್ದಾರೆ, ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ನೀವು ಸಸ್ಪೆಂಡ್ ಮಾಡಬೇಕು, ಇಮಿಡಿಯೇಟ್ಲಿ ಡಿಮಾಲಿಷ್ ಮಾಡಬೇಕಾದಂತೇಳಿ ನಮ್ಮದು ಬೇಡಿಕೆ ಇತ್ತು. ಅದಕ್ಕೆ ಅವ್ರು ಒಂದು 2 ತಾಸು ಇತ್ತು ಚರ್ಚೆ ಮಾಡಿ ಈಗ ತಾನೇ ನಮ್ಗೆ ಒಳಗೆ ಕರೆದಿದ್ದರು. ಇಲ್ಲ, ಅದು ಇಲ್ಲಿಗಲ್ ಇದೆ, ಯಾರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಅದಕ್ಕೆ ಅವ್ರು ಯಾರು ಆಫೀಸರ್ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಸಸ್ಪೆಂಡ್ ಮಾಡ್ತೀನಿ, ಪೊಲೀಸ್ ಕಂಪ್ಲೇಂಟು ಮಾಡ್ತೀನಿ, ಅದು ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತೇಳಿ ಡಿಮಾಲಿಷ್ ಮಾಡ್ಬೇಕಂತಂತೇಳಿ ನೋಟಿಸ್ ಇಶ್ಯೂ ಮಾಡಿಬಿಡ್ತೀನಿ ಅಂತಂತೇಳಿ ಲೆಟರ್ ಕೊಡ್ತೀನಿ ಅಂದರೆ ಅದ್ರ ಸಲಕ್ಕೆ ವೇಟ್ ಮಾಡ್ತಾಯಿದ್ದೀನಿ. ಇದ್ದಾರೆ ಹಿಂಗೆ ಅಲ್ರಿ, ದಬ್ಬಾಳಿಕೆ ಸರ್ಕಾರ, ನಮಗೊಂದು ಕಾನೂನು ಅವ್ರಿಗೆ ಒಂದು ಕಾನೂನು, ಇದು ಸಂವಿಧಾನ ಪ್ರಕಾರ ಇಲ್ಲ. ನಾವು ಸಂವಿಧಾನ ಪ್ರಕಾರ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಅದ, ರೋಡ್ ಎನ್ಕ್ರೋಚ್ಮೆಂಟ್ ಆಗಿದೆ, ಯಾರು ಕನ್ಸ್ಟ್ರಕ್ಟ್ ಮಾಡ್ತಾರಂತಂತೇಳಿ ಅದರದ್ದು ತಲಾಮಲಾನು ಗೊತ್ತಿಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ದೆವು, ಆ ಕನೀಸ್ ಫಾತಿಮಾ ಶಾಸಕರು ಮಾಡಿರಬೇಕು, ಅಲ್ಲಂ ಪ್ರಭು ಶಾಸಕರು ಹೋಗಿ ಓಪನಿಂಗ್ ಮಾಡಿರಬೇಕು, ಬಟ್ ಲೀಗಲ್ ಆಗಿಲ್ಲಲ್ಲ. ಸೊ ನಮ್ಮ ಹೋರಾಟ ಇದು ಇಲ್ಲಿಗಲ್ ಇದೆ, ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿ ಇದು ಡಿಮಾಲಿಷ್ ಮಾಡಂತಂತೇಳಿ 100% ಹೆಚ್ಚಿಗೆ ಹೋರಾಟ ಆಗ್ತದೆ. ಇಲ್ಲ ಅಂತಂತಂದರೆ ಒಂದು ಕಾನೂನು ತೊಗೊಂಡ್ಬರಿ, ಯಾರನ್ನೂ ಎಲ್ಲನೂ ಕಮಾನ್ ಕಟ್ಕೋಬೋದು. ಅದಕ್ಕೆ ನಾವು ಎಲ್ಲ ಕಡೆ ಒಂದು 8 ಕಮಾನ್ ಕಟ್ಕೋತೀವಿ. ಮುಂದ್ಗಡೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬರೀತೀವಿ, ಹಿಂದ್ಗಡೆ ಜೈ ಶ್ರೀರಾಮ್ ಅಂತ ಬರೆದು ಎಲ್ಲ ಕಡೆ ನಾವು ಕಮಾನ್ಗಳು ಮಾಡ್ಕೋತಾ ಹೋಗ್ತೀವಿ. ಕೊಡ್ತಾರೆ ಅವ್ರಿಗೆ ಏನದ, ಅವ್ರಿಗೆ ಕಾನೂನೇ ಗೊತ್ತಿಲ್ಲ ಅವರಿಗೆ. ಸುಮ್ಮ ಹಾಗೆ ಅವ್ರು ಯಾರ್ದೋ ಸೈನ್ ಮಾಡಿ ಲೆಟರ್ಗಳು ಇರ್ತಾವೆ, ಅದ್ರ ತಕ್ಕ ಅವ್ರು ಮೂವ್ ಮಾಡಿ ಫಂಡ್ ಎಲ್ಲ ಮಿಸ್ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅವ್ರು ಸಂಘಟ ಹಿಂದಿದ್ದವರು. ಅದಕ್ಕೆ ಇದು ರಾಂಗ್ ಇದೆ, ಡಿಮಾಲಿಷ್ ಆಗಬೇಕು. ಏನಿಲ್ಲ ಸರ್, ಅದಕ್ಕೆ ನಾವು ಅವ್ರಿಗೆ ನೋಟಿಸಿಗೆ ತಂದು ಅದು ಡಿಮಾಲಿಷ್ ಮಾಡಂತಂತೇಳಿ ನಮ್ಮ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಅದ್ರ ಬಾರೆಗೂ ನಾವು ಮಾತಾಡಿದ್ದೇವೆ, ಅವ್ರಿಗೆ ಎಲ್ಲರಿಗೆ ಒಂದೇ ನ್ಯಾಯ ಇರಬೇಕಂತ ಹೇಳಿದ್ದೇವೆ ನಾವು. ಅದೇ ನೋಡ್ಬೇಕಲ್ಲ, ಈಗ ಕಮಿಷನರ್ ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ಅದಕ್ಕೆ 100% ಖಡಿಕ್ತೀವಿ ಅಂತ, ಡಿಮಾಲಿಷ್ ಮಾಡ್ತೀವಿ. ಅದು ಸತ್ಯ ಆಗ್ತದೋ ಬಹಿರಂಗ ಆಗ್ತದೋ ನಿಮಗೆ ಗೊತ್ತಾಗ್ತದೆ. ಆಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಅಲ್ಲಿ ಹೋಗ್ತದೆ, ಅಲ್ಲೇ ಕಮಾನ್ ತಳಗೆ ಹೋಗಿ ಕೊಡ್ಬೇಕಾಗ್ತದೆ ನಾವು. ಧನ್ಯವಾದ.